ಮಗಳ ಗಂಡನನ್ನೇ ಕೊಂದ ಪಾಪಿ ಅತ್ತೆ ಮತ್ತು ಮಗ, ಹೆಂಡತಿಯ ಲವರ್ ಪ್ಲಾನ್ಗೆ ಅಮಾಯಕ ಬಲಿ. ಸ್ವಂತ ಅಳಿಯನನ್ನೇ ಅತ್ತೆ ಹಾಗೂ ಆಕೆಯ ಮಗ ಹಾಗೂ ಮಗಳ ಪ್ರಿಯಕರ ಸೇರಿ ಕೊಲೆ ಮಾಡಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ ಕಣ್ರಿ. ಈ ಸ್ಟೋರಿಯಲ್ಲಿ ಮೂವರು ವಿಲನ್ಗಳು, ಒಂದು ಮಗಳ ಕೊಟ್ಟ ಅತ್ತೆ ಮತ್ತು ಭಾವಮೈದ ಹಾಗೂ ಹೆಂಡತಿಯ ಲವರ್. ಈ ಮೂವರು ಸೇರಿ 32 ವರ್ಷದ ನರಸಿಂಹಮೂರ್ತಿಯನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ಅಂದಹಾಗೆ ಈ ರೀತಿ ಕೊಲೆ ನಡೆದಿರೋದು ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಬಳಿಯ ದಂಡಿಪುರ ಗ್ರಾಮದಲ್ಲಿ ಕಣ್ರಿ. ಕಳೆದ 3 ವರ್ಷಗಳ ಹಿಂದೆ ಇದೇ ಗ್ರಾಮದ ಅತ್ತೆ ಜಯಮ್ಮಳ ಮಗಳು ಸುಜಾತಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಈ ನರಸಿಂಹಮೂರ್ತಿ ಇಬ್ಬರು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು. ಸುಜಾತ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇದ್ಲು. ಆದ್ರೆ ಅಲ್ಲೇ ಸುಜಾತಗೆ ಆಂಧ್ರ ಮೂಲದ ಅಮರ್ ಎಂಬಾತ ಪರಿಚಯವಾಗಿದ್ದ ನೋಡಿ. ಈ ಪರಿಚಯ ಸ್ನೇಹದಿಂದ ಅನೈತಿಕ ಸಂಬಂಧಕ್ಕೆ ತಿರುಗಲು ಬಹಳ ಸಮಯ ಹಿಡಿಲಿಲ್ಲ. ಇಬ್ಬರ ಅನೈತಿಕ ಸಂಬಂಧಕ್ಕೆ ಸಾಕ್ಷಿಯಾಗಿ ಗಂಡು ಮಗು ಕೂಡ ಜನಿಸಿತು. ಆದ್ರೆ ಅನಾರೋಗ್ಯದ ಕಾರಣ ಸುಜಾತ 2 ತಿಂಗಳ ಹಿಂದೆ ಸಾವನ್ನಪ್ಪಿದ್ಲು. ಸುಜಾತ ಸಾವನ್ನಪ್ಪಿದ್ರು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ದ ಅಮರ್ ಸುಜಾತ ಮನೆಗೆ ಹೋಗೋದು ಬರೋದು ಮಾಡ್ತಾನೆ ಇದ್ದ. ಈ ವಿಷಯ ಸುಜಾತ ಗಂಡ ನರಸಿಂಹಮೂರ್ತಿಯ ಕೋಪಕ್ಕೆ ಕಾರಣವಾಗಿತ್ತು. ಎಲ್ಲಿವರೆಗೂ ಅಂದ್ರೆ ಈ ಅಮರ್ ಸುಜಾತಗೆ ಹುಟ್ಟಿದ ಗಂಡು ಮಗು ನನ್ನದೇ ಅಂತ ನೇರವಾಗಿ ಹೇಳ್ತಿದ್ನಂತೆ. ಇದೇ ವಿಚಾರವಾಗಿ ನರಸಿಂಹಮೂರ್ತಿ ಸುಜಾತಳ ಅಮ್ಮನ ಜೊತೆ ಆಗಾಗ ಜಗಳ ಆಡ್ತಿದ್ದ. ಆದ್ರೆ ಸುಜಾತ ಅಮ್ಮ ಮಾತ್ರ ಅಳಿಯ ಬಂದು ಗಲಾಟೆ ಮಾಡ್ತಾನೆ, ಕಿರುಕುಳ ನೀಡ್ತಾನೆ ಅಂತ ಉಲ್ಟಾ ಸುಜಾತ ಪ್ರಿಯಕರ್ನಿಗೆ ದೂರು ಹೇಳ್ತಿದ್ಲು. ನರಸಿಂಹಮೂರ್ತಿ ಕೊಲೆಗೆ ರೂಪಿಸಿದ್ರು ಮಹಾಸಂಚು. ಸರಾಯಿ ಕುಡಿಸಿ ನಶೆಯಲ್ಲಿ ಕೊಲೆ ಮಾಡಿದ ಪಾಪಿಗಳು. ಎಸ್, ನರಸಿಂಹಮೂರ್ತಿ ಆಗಾಗ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ. ಮಗಳ ಅಕ್ರಮ ಸಂಬಂಧದ ಬಗ್ಗೆ ಅತ್ತೆಗೆ ಪ್ರಶ್ನೆ ಮಾಡ್ತಿದ್ದ. ಈತನಿಂದ ರೋಸಿ ಹೋಗಿದ್ದ ಅತ್ತೆ ಜಯಮ್ಮ ಮತ್ತು ಸುಜಾತ ಅಣ್ಣ ನಂದೀಶ್ ಹಾಗೂ ಸುಜಾತ ಪ್ರಿಯಕರ ಅಮರ್ ಸೇರಿ ನರಸಿಂಹಮೂರ್ತಿಯನ್ನ ಎತ್ತೋಕೆ ಪ್ಲಾನ್ ಮಾಡ್ಕೊಂಡ್ ಬಿಟ್ಟಿದ್ರು. ಆರೋಪಿಗಳು ಅಂದುಕೊಂಡಂತೆ ಎಲ್ಲವೂ ಪ್ಲಾನ್ ಮಾಡಿ ಆ ದಿನ ಚಿಕನ್ ಪಾರ್ಟಿ ಮಾಡಿದ್ರು. ಅತ್ತೆ ಆದವಳು ಅಳೆಯನನ್ನ ಪುಸಲಾಯಿಸಿ ಮನೆಗೆ ಕರೆಸ್ಕೊಂಡಿದ್ಲು ನೋಡಿ. ನರಸಿಂಹಮೂರ್ತಿಯನ್ನ ಕಂಠಪೂರ್ತಿ ಕುಡಿಸಿ ಊರಿನ ಆಚೆ ಆಟೋದಲ್ಲಿ ಕೂರಿಸ್ಕೊಂಡು ಹೋಗಿದ್ರು. ನಿರ್ಜನ ಪ್ರದೇಶದಲ್ಲಿ ಆತನನ್ನ ಕತ್ತು ಹಿಸಿಗಿ ಕೊಲೆ ಮಾಡಿಬಿಟ್ಟಿದ್ರು ನೋಡಿ. ಯಾರಿಗೂ ಅನುಮಾನ ಬಾರದೆ ಇರ್ಲಿ ಅಂತ ಗ್ರಾಮದ ಬಳಿ ಯಾರು ಇಲ್ಲದನ್ನ ನೋಡಿ ಅಲ್ಲಿನ ವಿದ್ಯುತ್ ಕಂಬದ ಬಳಿ ನರಸಿಂಹಮೂರ್ತಿಯನ್ನ ಬಿಸಾಡಿ ಹೋಗ್ಬಿಟ್ಟಿದ್ರು. ಹಾಗೆ ಜನರು ಸೇರುತ್ತಿದ್ದಂತೆ ನಾಟಕವಾಡಿ ಅಳೆಯ ಕುಡಿದು ಬಿದ್ದಿದ್ದಾನೆಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದ್ರು. ಎಣ್ಣೆ ಪಾರ್ಟಿಯಲ್ಲಿ ಅಳೆಯನನ್ನ ಮುಗಿಸಿದ ಕಿರಾತಕಿ ಅತ್ತೆ. ಕತ್ತಿನ ಭಾಗದಲ್ಲಿ ಕಪ್ಪು ಮಾರ್ಕ್, ಎಡಕಿವಿಯಲ್ಲಿ ರಕ್ತದ ಗಾಯ. ಅಮರ್ ಮತ್ತು ನಂದೀಶ್ ಸೇರಿ ಹಗ್ಗ ಬಿಗಿದು ಕತ್ತು ಹಿಸುಕಿ ಸುಜಾತ ಗಂಡನನ್ನ ಕೊಲೆ ಮಾಡಿಯೇ ಬಿಟ್ಟಿದ್ರು. ಆದ್ರೆ ಸಖತ್ತಾಗಿ ಆಕ್ಟಿಂಗ್ ಮಾಡಿ ಆಸ್ಪತ್ರೆಗೆ ಹೆಣವನ್ನ ಸಾಗಿಸಿದ್ರು. ಆದ್ರೆ ಮಧುಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನರಸಿಂಹಮೂರ್ತಿ ದೇಹವನ್ನ ನೋಡಿ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ರು. ಹಾಗೆ ಈತ ಸತ್ತು ಬಹಳ ಹೊತ್ತು ಆಗಿದೆ, ಇದ್ಯಾಕೋ ಸಹಜ ಸಾವಲ್ಲ ಅಂತ ಹೇಳಿದ್ರು. ಇದೊಂದು ಕೊಲೆ ಅಂತ ಪೊಲೀಸರಿಗೆ ವೈದ್ಯರು ಮಾಹಿತಿ ನೀಡಿದ್ರು ನೋಡಿ. ಇನ್ನು ಪೊಲೀಸರು ಬಿಡ್ತಾರ? ಅನುಮಾನಗೊಂಡ ಪೊಲೀಸರು ನಂದೀಶ್ ಮತ್ತು ಅಮರ್ ವಿಚಾರಣೆ ಮಾಡಿದಾಗ ಎಲ್ಲವನ್ನ ಕಕ್ಬಿಟ್ಟಿದ್ರು. ನರಸಿಂಹಮೂರ್ತಿ ಆಗಾಗ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ, ಅಮ್ಮನಿಗೆ ತೊಂದರೆ ಕೊಡ್ತಿದ್ದ ಅಂತ ಸುಜಾತ ಸಹೋದರ ಹೇಳ್ಕೊಂಡಿದ್ದಾನೆ. ಇನ್ನು ಮೂವರು ಸೇರಿ ಕೊಲೆ ಮಾಡೋದಾಗಿ ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅಳಿಯ ಅಂತನೂ ನೋಡದೆ ಸ್ವತಃ ಅತ್ತೆ ಆದವಳೆ ಇಂಥ ನಿರ್ಧಾರ ಮಾಡಬಾರ್ದಾಗಿತ್ತು ನೋಡಿ. ಎಂತ ಕಾಲ ಬರುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.